ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಶ್ಯ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದೆ. ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ. ತಲೆ ಇರೋರ ಕಲಿಯುಗ, ತಲೆ ತೆಗಿಯೋರ ಕಲಿಯುಗ, ತಲೆ ಒಡೆಯೋರ ಕಲಿಯುಗ ಅಂದಾಗ ದೇವ್ರು ಹುಟ್ಟೋದಂದ್ರೇನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದು ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದಿ ಅಂತ ಭಿಕ್ಷೆ ಬೇಡ್ತೀವಿ. ಇದ್ರ ಅರ್ಥ ತಿನ್ನಾಕ ಕೂಳಿಲ್ಲ ಅಂತಲ್ಲ. ನೀವು ನೀಡೋ ಒಂದೇ ಬಣ್ಣ ಬಣ್ಣದ ಮಾತು ಹೇಳ್ತೇವೆ, ಎಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ. ಇನ್ನ ಕಂಡ ಕೊಡ್ತೀವಿ, ಕುಡಿಯಾಕ ಖಂಡಾನು ಕೊಡ್ತೇವೆ. ಪ್ರಸಂಗ ಬಿದ್ರ ಮಗ್ಲಾಗ ಮನ್ಕೊಳಕ್ ಹೆಣ್ಣು ಕೊಡ್ತೇವೆ. ಭಯಂಕರ ಮಾಡಿ ಹೊಟ್ಟು ಕಿತ್ಕೊತೇವೆ. ಆಮೇಲೆ ಒಂದಲ್ಲ ಎರಡಲ್ಲ ಐದು ಗುಮ್ತೀವಿ, ಗುಮ್ಮಿಸ್ಕೊಳಕಬೇ. ಇದೊಂಥರ ರಾಜಕೀಯ ಕಿರಾತಕರ ಲೆಕ್ಕಾಚಾರ. ನಿಮಗ ಅರ್ಥ ಆಗಲ್ಲ. ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ. ಹೇಳಿದ್ರು ತಿಳ್ಕೊಳ್ಳೋ ವ್ಯವಧಾನ ಅವನಿಗಿರಲ್ಲ. ಯಾಕಂದ್ರೆ ಎಲ್ಲಾರು ಬ್ಯೂಸಿ. ನಮಗ್ ತೊಳ್ಕೊಳಕ್ ಸೌಡಿಲ್ಲ. ಏನು ಊರ್ದಲ್ಲಿ ತೊಳಿನ್ರಿಪ್ಪ ಅಣ್ಣವ್ರು. ನೀವು ಬದಲಾಗಲ್ಲ. ಬದಲಾಗಕ ನಮ್ಮಂತವ್ರು ಬಿಡಂಗಿಲ್ಲ. ನೀವ್ ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು. ಇದೊಂಥರ ವೈಟ್ ಕಾಲರ್ ವಿಲನ್ಗಳ ಬಿಸ್ನೆಸ್. ಆಫ್ಟರ್ ಆಲ್ ಒಬ್ಬ ಪಾನ್ ಶಾಪ್ ಹಾಕದವನು ಬೆಳಕಾಗೋದ್ರಿಗೆ 100 200 ಆಗ್ಬೇಕಂತ ಆಸೆ ಪಡ್ತಾನೆ. ಭೂಮಿಲಿ ಒಂದು ಬೀಜ ಬಿತ್ತಿರೋ ರೈತ ಒಂತೆನೆಗೆ ಆಸೆ ಪಡ್ತಾನೆ. ನಾವು ಆಸೆ ಪಡೋ ತಪ್ಪ? ಚುನಾವಣೆಯಲ್ಲಿ ಇದ್ದೇ ಮುಸುಡಿನ ನಂಬಿಕೊಂಡು ಓಟ್ಗೆ 500,000 ಹಂಚಿದೀವಲ್ಲ, ಹೆಂಗ್ ತೆಗಿಬೇಕ್ರಪ್ಪ? ಹೆಂಗ್ ತೆಗಿಬೇಕು? ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದ ಮೇಲೆ ಭೂಮಿ ಮೇಲೆ ತಕ್ಕೋಬೇಕು. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ ಮೇಲೆ ನಿಮ್ಮ ತಲೆ ಮೇಲೆ ತಕ್ಕೋಬೇಕು. ಬಡ್ದಾದ್ರೂ ತೆಗಿತೀವಿ, ಕಡ್ದಾದ್ರೂ ತೆಗಿತೀವಿ. ಒಟ್ಟಿನೊಳಗೆ ಹಿಂದ್ ಬಿದ್ದಿರೋ ಬೋಕು ಮುಚ್ಕೋಬೇಕು ಅಷ್ಟೇ. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ದವಾಖಾನಿ ಮಾಡಿಕೊಡ್ರಿ, ರೋಡ್ ಕೆಟ್ಟವ್ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದ್ ಬಿದ್ದಿರೋ ಬೋಕ್ಯಾರ? ನಮ್ಮ ಅಪ್ಪ ಮುಸ್ತಾನ. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನೀವು ಮಚ್ಚಬೇಕು. ನಾವು ಮಾತಾಡೋದು ಸ್ವಲ್ಪ ಬಿರುಸ ಅನ್ನಿಸ್ತೈತಿ, ಆದ್ರ ಅದ್ ಯಾವತ್ತಿದ್ರು ಕರೆನ ಇರ್ತೈತಿ. ಇರಾಕಬೇಕ. ದುಡ್ಡಿನಾಗ ದೊಡ್ಡಮ್ಮ ಈ ಜೈರಾಜ್, ಸೊಕ್ಕಿನಾಗ ದೊಡ್ಡಮ್ಮ ಈ ಜೈರಾಜ್, ದೌಲತ್ತಿನಾಗ ದೊಡ್ಡಮ್ಮ ಈ ಜೈರಾಜ್. ಹುಟ್ಟುವಾಗ್ಲೇ ಜಯಾನ ಮುಂದಿಟ್ಕೊಂಡು ಹುಟ್ಟಿದವನೇ ಈ ಜೈರಾಜ್ ಅಂದಾಗ, ಈ ಊರಲ್ಲಿ ನಾನು ಆಡಿದ್ದೆ ಆಟ, ಮಾಡಿದ್ದೆ ಮಾಟ. ನನಗೆದುರಾಗಿ ಮಾತನಾಡೋ ಗಂಡು ಹುಟ್ಟಿಲ್ಲ, ಹುಟ್ಟೋದಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ. ಅದು ಈ ಜೈರಾಜ್. ಅಲ್ಲ, ನಮಗೆ ಹಲಕಟ್ ಸೆಟ್ಟೊಬ್ಬೆಲ್ಲ ಹಾಳಾಗಿ ಹೋಗ್ತಾನಂತೀನಿ. ಸಾಕಾಗೈತ್ರಿ. ಬರ್ಲಿ ಮಗ, ಇವತ್ತು ಮರಿಯಪ್ಪ ಹಿಂಬರಿಕೆ ತಾರಿನ ಕಂಬ ಇರಿಸ್ತ. ಮುರಿತೋ ಯಪ್ಪ, ಸ್ವಂಟ ಮುರಿತು. ಏನಂತ ದುಬ್ಬದಾಗೆಲ್ಲ ಪಾರದೈತ ನೋಡ್ರಿ. ಒದ್ದು ಕಳಿಸಿದೋ ಯಪ್ಪ. ಯಾರು? ಅಮರ್ಲ ಗುರ್ನಿಗೆ ಅಂತಂಬ್ರಿ ಅರ್ಜಾ. ಎದ್ರ ಸಲುವಾಗಿ? ಈಗ ನೀವು ಹೇಳ್ರಿಲ್ರಿ, ನಾನು ಫ್ಯಾಕ್ಟ್ರಿ ಕಟ್ಟೋ ಸಂಬಂಧ, ಸರಾಯ್ ಫ್ಯಾಕ್ಟ್ರಿ ಕಟ್ಟೋ ಸಂಬಂಧ ಆಸ್ತಿ ಕೇಳ್ಕೊಂಬ ಅಂತ ಹಚ್ಕೊಟ್ರಿ. ಕಾಲ ಬಿದ್ದು ಕೈ ಮುಗಿದು ಕೇಳಾಕತ್ತಾನ. ನೋಡಣ್ಣ ಅದನ್ನ ನಡೆಸ್ಕೊಡಪ್ಪ ಅಂತಾನ. ಹೇ ಇಲ್ಲಂದ್ರಿ, ಮಂದಿಗೆಲ್ಲ 5 ಲಕ್ಷ ಕೊಡ್ತೀವಿ, ಯಾಕಂದ್ರೆ ಆದ್ರೆ 10 ಲಕ್ಷ ತಗೊಂಡಿ. ಬ್ಯಾಡ, ಹೋಗಿ ಅಧ್ಯಯನ ಮಾಡ್ತೀವಿ. ಸುಮ್ಮ ಏನ್ ನೋಡ್ತಿ? ಕಣ್ಣ ಕಿತ್ತಿನ ಮತ್ ನನ್ನ ನೋಡ್ತಾನ. ಹೋಗ ಇನ್ನ ಸಿಕ್ಕಂಗ ಬೇದೋ ಯಪ್ಪ.
ಮರಿಯಪ್ಪ ನಿನ್ನ ಬುದ್ಧಿ ಗೊತ್ತಿಲ್ಲ ನನಗೆ. ಯಾಕ್ರಿ ಮಂದಿ ಹೆಸರು ಹೇಳಿ ಗುಮ್ಮಾಕ್ ಹೋಗ್ಬೇಡ. ಎಲ್ಲ ಗೌಡ್ರ ನನ್ಗಟ್ಟು ಗುಮ್ಮುದ್ ತಿಂಡಿ ಆಗೈತ್ರಿ ಅಂತ ಹೇಳು ಮುಂದ್ ಕೂತ್ ಗುಮ್ಮಸ್ಬೋದು. ನಿನಗೂ ಹೊಸದಲ್ಲ ನನಗೂ ಹೊಸದಲ್ಲ. ಅವ ಹಂಗ ಬೇಗ ಕಳಿಸಿದ್ರನ. ಅಷ್ಟು ಸೊಕ್ಕಿನಲ್ಲೇ ಮಗ್ಗ ದಿವಸ ರೇಷನ್ ಅಂಗಡಿ ಮುಂದೆ ನಂಬರ್ ಹೆಚ್ಚಕ್ಕೆ ತಿನ್ನೋ ಅವಾಗ ಅಷ್ಟು ದಿಮಾಕಿರ್ಬೇಕಾದ್ರ ದಿವಸ ಸೋನಾ ಮಸೂರಿ ಮಮ್ಮ ತಿನ್ನೋರ್ ನಾವು ನಮಗೆ ಎಷ್ಟು ದಿಮಾಕಿರಬಾರ್ದಲ್ಲಿ. ಅದಕ್ಕೇನ್ ಹೇಳಿ ಬಂದಿ ಹೇಳ್ರಲೆ ಏನಂತ? ನಿಂದು ಬಾಳ ತಿಂಡಿ ಕಾಂತತಿ ಅವ್ರು ನನಗಂದ್ರಿ. ನಂದೇನ್ ತಿಂಡಿಲ್ಲಪ್ಪ ಇನ್ಯ. ನನ್ನ ತಿಂಡಿ ಎಲ್ಲ ತಣ್ಣಗಾಗೈತಿ. ಈಗ ನಮ್ಮ ಗೌಡಪ್ಪನ ತಿಂಡಿ ಐತಿ ನೋಡ್ಬೇಕಾರ ಇನ್ಯ. ಬರ್ಲಿ ಮತ್ ನಾ ಅಂಜೇನ್ರಿ ಅವಾಗ. ಅಲ್ಲಲ್ಲಿ ಹಾದಿಲಿ ಹೋಗುದು ಯಾವತ್ತಂದ್ ಮನ್ಯಾಗ ಹೋಗ್ಸವನ ಹಾದ್ಯಾನ ವಿಷಯ ಹಾದ್ಯಾಗ ಮುಗಿಸ್ ಬರ್ಬೇಕಪ್ಪ. ಮತ್ ಸಿಕ್ಕಂಗ ಮಾತಾಡಿದಕ್ಕ ಇಲ್ಲೇ ಬರ್ತಂದ್ರ ಮತ್ತ ಮನಿಗೆ ಬಾ ಅಂತನ್ರಿ ಇಲ್ಲಿಗೆ. ಆಯ್ತು ಬರ್ಲಿ, ಅವಂಗ ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೀನಿ. ನೀ ಮೂರು ಮುಚ್ಕೊಂಡ್ ಏನೋ ಹೇಳಿದಿಲ್ಲ, ಏನದ ಹೆಸರು? ಅರ್ಜಾರಿ. ಹೌದಾ? ನೀ ಹೇಳೋ ದರ್ತಿ ನೋಡಿದ್ರೆ ಆಳ್ ನನಕ್ಕಿಂತ ನೇರ್ಸಿರ್ಬೇಕಂತ ತಿಳ್ಕೊಂಡಿದ್ನಲ್ಲ. ಹೋಗಿ ಹೋಗಿ ಇವಂಗ ಬೆದರಿ ಬಂದದಿ. ಬಿರ್ಸದಾನ್ರಿ ಅವಳೆ ನೋಡ್ರಿ ಹೆಂಗ್ ನೋಡ್ತಾನ ಕಣ್ಕಸುದಂಗ. ಯಾಕ ನಮ್ಮ ಮರಿಯಪ್ಪಗೇನೋ ಬಾಳ ಬೈದು ಹೊಡೆದ ಕಳಿಸಿದಿ ಅಂತ? ಯಾಕ ಸಣ್ಣಂಗೆ ಕಡಿತೈತೆನ? ಕಂಡುಕೊಂಡವ್ರ ಹೊಲಕ್ ಬೇಲಿ ಹಾಕಕ್ತಿ ಅಂತ ನಿಂದ ಸಣ್ಣಗೆ ನೂಸಾಕತ್ತೈತೇನ? ನಾಡಾಳೋ ದೊರೆ ನಾನು. ಕಣ್ಣಿಟ್ಟಿರೋ ಮಣ್ಣಾಗ್ಲಿ ಹೆಣ್ಣಾಗ್ಲಿ ಹೊಣ್ಣಾಗ್ಲಿ ಅಷ್ಟು ಸಲೀಸಾಗಿ ಬಿಟ್ಟು ಕೊಡೋ ಜಾಯಮಾನಕ್ಕೆ ಸೇರಿದವನಲ್ಲ. ಪುಟ್ಟಗೋಸಿ ನೀನು 3 ಎಕರೆ ಜಮೀನು ನಾನು ಎಕ್ಕಡು ಸಮಾನ. ನಿನಗ ನನ್ನ ಜಮೀನ್ ಬೇಕು. ಹೌದು ಮರ್ಯಪ್ಪಣ್ಣ, ಓಯಣ್ಣ ನೀನು ಬಾಳ ತಿಳಿದಿಯೇ ಅಂತ ಕೇಳಿದ್ದೆ. ಏನ್ ತೋರ್ತಾಡಿ ಮಂದಿ ಇರ್ತೈತ್ರಿ. ತೋರ್ತಾಡಿ ಮಂದಿ ಏನ್ ಮಾಡಿದ್ರ ಅನ್ನೋದಿಲ್ಲ. ಸೇರ್ಲ ಮಂದಿ ಇರ್ತೈತ್ರಿಲ್ಲ. ಒಂದ್ ಆಸ್ತಿ ಒಳಗ ಯಾರ್ಯಾರಿಗೆ ಪಾಲ್ ಸಿಗತ್ತ? ಒಬ್ಬಗ ಅಪ್ಪ ಹುಟ್ಟಿದ ಮಕ್ಕಳಿಗ್ರಿ. ಹಂಗಾದ್ರೆ ನಿಮ್ಮ ಸೌಕಾರ್ಯನ ನಮ್ಮ ಅಪ್ಪಗ ಹುಟ್ಟ್ಯಾನ. ಅದನ್ನ ಅವ್ರ ಮಮ್ಮಿನ ಕೇಳ್ಬೇಕ್ರಿ. ನಾವ್ ಅದ್ರವ್ರ ಅಲ್ಲ. ನಿಮ್ಗೆ ದುಡ್ಡು ಕೊಟ್ಟಿ ಆಯ್ತು, ನಾ ನಿಮ್ಮ ಅಪ್ಪಗ ಹುಟ್ಟಿನ ಬಿಟ್ಟು ಕೊಡು. ಕೊಡೋಣ. ಏನು ಕೊಡ್ತೀವೋ? ಕಂಡವ್ರೆಲ್ಲ ಬಂದು ನಿಮ್ಮ ಅಪ್ಪಗ ಹುಟ್ಟಿನಂದ್ರ ನಂಬಕ್ ಆಕೈತೇನ? DNA ಟೆಸ್ಟ್ ಮಾಡಿಸ್ತೀನಿ. ನಮ್ಮ ಅಪ್ಪನ ರಕ್ತಕ್ಕ ಹುಟ್ಟಿದಂದ್ರ ಬಿಟ್ಟು ಕೊಡ್ತೀನಿ. ಬೆಂಕಿ ಜೊತೆ ಸರ್ಸಾಡ್ತಾ ಇದೀಯ. ತಲೆ ಕಟ್ಟಿದೆ ಅಂತ ಬಂಡಿಗಳಿಗೆ ಚಚ್ಕೊಳ್ಳೋ ಪ್ರಯತ್ನ ಪಡಬೇಡ. ನಾನೊಂದ್ ರೀತಿ ಕಿರಾತಕ ಕುಲದವನು. ಕರಿ ಕಾಳಿಂಗ ಇದ್ದಂಗ ಕಚ್ಚೋದಲ್ಲ, ಬರೀ ಉಸಿರಾಡಿದ್ರು ಸತ್ತೋಗ್ತೀರ ನನ್ನ ಮಕ್ಕಳ. ನಾನೊಬ್ಬ ವ್ಯವಹಾರಸ್ಥ, ವ್ಯವಹಾರ ಮಾತಾಡ. ಏ ಮರಿಯಪ್ಪ, ಓರ್ಯಪ್ಪ ಎಮ್ಮಿ ನೀರಾಗ ಮನೆಗೆ ವ್ಯಾಪಾರ ಮಾಡಿದ್ರೆ ವ್ಯಾಪಾರ ಆಕತ್ತ. ಹಂಗ್ಯಾಂಗ ಆಕತ್ರಿ? ತರೋಗಲೆ ದುಡ್ಡಿನ ಗಂಟ. ಎಲ್ರಿಗೂ ಎಕರೆಗೆ 5 ಲಕ್ಷ 10 ಲಕ್ಷ ಕೊಟ್ಟು ಖರೀದಿ ಮಾಡಿ. ಆದ್ರೆ ನಿನಗೆ ಎಕರೆಗೆ 20 ಲಕ್ಷ ಕೊಡ್ತೀನಿ. ಅಂದ್ರೆ ಇರೋ 3 ಎಕರೆ ಜಮೀನಿಗೆ 60 ಲಕ್ಷ ಕೊಟ್ಟು ಖರೀದಿ ಮಾಡ್ತೀನಿ. ಇಷ್ಟು ದುಡ್ಡನ್ನ ನಿನ್ನ ಜಾಯಮಾನದಲ್ಲಿ ನೋಡಿರ್ಲಿಕ್ಕಿಲ್ಲ. ಬೆಟ್ ಕೊಟ್ಟು ಹೋಗೋ. ಎಷ್ಟಿದೆ ಇದ್ರಲ್ಲಿ? 60 ಲಕ್ಷ. ಐ ಮೀನ್ 60 ಲ್ಯಾಕ್. ನಾ ಇಂಗ್ಲಿಷ್ನಾಗ ಬಾಳ ಈಕ್. ಇದಕ್ಕೆ ಇನ್ನೊಂದು 60 ಲಕ್ಷ ಸೇರಿಸಿದ್ರೆ ಲೆಕ್ಕ ಮಾಡಕ ಇವನು ಇಟ್ಕೊಂಡ. 1 ಕೋಟಿ 20 ಲಾಖ. ನಾನು ಕೇಳಿ ತಿಳಿಲಿಲ್ಲ ಅಂದ್ರ ಆ 1 ಕೋಟಿ 20 ಲಕ್ಷ ಹಣ ನಿಮಗೆ ಕೊಟ್ಟು ಹೋಗ್ತೀನಿ. ಬಟ್ ಐ ವಿಲ್ ಕಮ್ ಬ್ಯಾಕ್ ಆಫ್ಟರ್ 3 ಡೇಸ್. ಕೊಟ್ಟ ಮಾತಿನಂತೆ ಅಪ್ಪಗೆ ಹುಟ್ಟಿದ ಮಗನಾಗಿ 3 ದಿನ ಬಿಟ್ಟು ಇದ ಜಾಗಕ್ಕೆ ಬರ್ತೇನೆ. 3 ದಿನದವರೆಗೂ ಇದರಲ್ಲಿರುವ ಹಣ ತಿಂದು ನೀವು ಬದುಕಿರಬೇಕು. 3 ದಿನದವರೆಗೂ ಇದರಲ್ಲಿರುವ ಹಣ ತಿಂದು ನೀವು ಬದುಕಿದ್ದೆ ನಿಜವಾದ್ರೆ ನನ್ನ 3 ಎಕರೆ ಜಮೀನನ್ನ ನಿಮಗ ಫ್ರೀಯಾಗಿ ಬಿಟ್ಟು ಕೊಟ್ಟು ಹೋಗ್ತೀನಿ. ಸಾತ್ತಿದ್ರಿ ನಿಮ್ಮ ಹೆಣದ ಮೇಲೆ 3 ಹಿಡಿ ಮಣ್ಣು ಹಾಕ್ತೀನಿ, ತಗೊಳ್ಳಲೇ. ಕಾಗದ ತಿಂದು ಬದುಕಾಕ ನನ್ನ ಕತ್ತಿ ಮಾಡಿದ್ಯಾನ? ಕತ್ತಿನೂ ಕಾಗದ ತಿಂದು ಬದುಕುದಿಲ್ಲಲ್ಲ. ಮನುಷ್ಯ ಬದುಕಬೇಕು ಅಂದ್ರೆ ಅನ್ನ ಬೇಕು. ಅನ್ನ ಬೇಕು ಅಂದ್ರೆ ಅನ್ನದಾತ ಇರಬೇಕು. ಅನ್ನದಾತ ಇರಬೇಕು ಅಂದ್ರೆ ಪವಿತ್ರವಾದ ಭೂಮಿ ಇರಬೇಕು. ಅಂತ ಪವಿತ್ರವಾದ ಭೂಮಿ ಒಳಗ ಶುಗರ್ ಫ್ಯಾಕ್ಟ್ರಿ ಹೆಸರಿನಾಗ ಸರಾಯಿ ಫ್ಯಾಕ್ಟ್ರಿ ಕಟ್ಟಕ್ ಹೊಂಟೆಲ್ಲೇ ಚಿಪ್ಪಾಡಿ. ಇದು ಪವಿತ್ರವಾದ ರೈತನ ಭೂಮಿ. ಸುಮ್ನೆ ಯಾಕೋ ರೈತ 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 ಅಂತ ಸಾಯ್ತೀಯ?
ರೈತರನ್ನ, ರೈತ ಸಂಘದ ಮುಖಂಡರನ್ನ ನಾನು ಎಷ್ಟು ಕಂಡಿಲ್ಲ. ನಾನೇ ರೈತ ಸಂಘದ ಮುಖಂಡ ಅಂತ ಶೋಕಿಗೋಸ್ಕರ ಹೆಗಲ ಮೇಲೆ ಹಸಿರು ಟಾವೆಲ್ ಹಾಕೊಂಡು ನಮ್ಮಂತ ರಾಜಕಾರಣಿಗಳು ಎಂಜಲಾಸಿಗೆ ನಾ ಈ ರೀತಿ ಬಾಲಾಡ್ತೀರ. ರೈತ ಅಂತೆ, ರೈತ ಸಂಘದ ಮುಖಂಡ ಅಂತೆ. ಮಿಸ್ಟರ್ ಜೈರಾಮ್, ನೀನ್ ತಿಳ್ಕೊಂಡಾಗೆ ಶೋಕಿಗೋಸ್ಕರ ಹಸಿರು ಟವೆಲ್ ಹೆಗಲ ಮೇಲೆ ಹಾಕೊಂಡು ರಾಜಕಾರಣ ಮಾಡುವ ಡೂಪ್ಲಿಕೇಟ್ ರೈತ ನಾನಲ್ಲ. ಕಬ್ಬಿನ ಗಣಿಕೆ ಕಡದ ಮಡ್ಯಾಗ ತುರುಕಿ ಅದ ಮಡ್ಯಾಗ 100 ಟನ್ ಕಬ್ಬು ಬೆಳೆಯೋ ತವಗೂರಾಗ ಹುಟ್ಟಿದ ರೈತ ಅದೇನೆ. ದೇಶ ಕಾಯುವ ಸೈನಿಕರ ನಿಯತ್ತಿನ ಮೇಲೆ ಸಂಶಯ ಪಡೋ ರಾಜಕಾರಣಿಗಳು ನಾವು. ನಿಮ್ಮಂತವ್ರನ್ನ ಬಿಡ್ತೀವ? ಬರೇ ದೇಶ ಕಾಯು ಸೈನಿಕರ ಮೇಲೆ ಅಡ್ಡ ಸಂಶಯ ಪಡಮಲ್ಲನಿ. ಹೋಗಿ ನಿನ್ನ ಹೆತ್ತ ತಾಯಿನೂ ಕೇಳ್ತಿ, ಮಮ್ಮಿ ನಮ್ಮ ಪಪ್ಪ ಯಾರು ಅಂತ. ಬ್ರಿಟಿಷರ ಪಾಲಿಗೆ ಸಿಂಹ ಸ್ವಪ್ನನಾದ ವೀರ ಸಿಂಧೂರ ಲಕ್ಷ್ಮಣ ಹುಟ್ಟಿದ ನಾಡನ್ಯಾಗ ನಿನ್ನಂತ ಕಚಡ ನಾಯಿ ಹುಟ್ಟಿದೆ ನಮ್ಮ ದುರಂತ ಕಣ. ಹೋಗೋ ಮುಂಚೆ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪನಾಗ ಇಟ್ಕೋ. ಉತ್ತರ ಕರ್ನಾಟಕದ ಪವಿತ್ರವಾದ ಭರತ ಭೂಮಿಯಾದ ವಿಜಯಪುರ ಜಿಲ್ಲೆದಾಗ ಜನಿಸಿ ಆಧ್ಯಾತ್ಮದ ಅಧ್ಯಾಯ ಮಾಡಿ ವಿಶ್ವಕ್ಕೆ ಆಧ್ಯಾತ್ಮದ ಅಡುಗೆನವನ್ನು ಬಡಿಸಿ ವಿಶ್ವ ಕಂಡ ಶ್ರೇಷ್ಠ ಸಂತರೆನಿಸಿಕೊಂಡ ವಿಜಯಪುರ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಜ್ಞಾನಯೋಗಿ ಅಂತಾರ. ಹಸಿದು ಬಂದ ಬಡ ಮಕ್ಕಳಿಗೆ ಉಚಿತ ಊಟ, ಉಚಿತ ಶಿಕ್ಷಣ ನೀಡಿ ಬಡವರ ಬಾಳಿನ ಭಾಗ್ಯನಿಧಿಯಾದ ತುಮಕೂರಿನ ಸಿದ್ಧ ಗಂಗಮಠದ ಶತಾಯಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳಿಗೆ ದಾಸೋಹ ಯೋಗಿ ಅಂತಾರ. ಅಂಧರಾದರೂ ಕೂಡ ಅಂತರಾಳದ ಕಣ್ತೆರೆದು ನೋಡಿ ಜಗದ ಅಂಧಕಾರ ಕಳೆಯಲು ಸಪ್ತ ಸ್ವರಗಳಲ್ಲಿ ಸಾವಿರಾರು ರಾಗಗಳನ್ನು ರಚಿಸಿ ಆ ರಾಗಕ್ಕೆ ಸಾಹಿತ್ಯ ಹಾಗೂ ಸಂಗೀತದ ಚೈತನ್ಯ ತುಂಬಿದ ಗದುಗಿನ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳಿಗೆ ಗಾನಯೋಗಿ ಅಂತಾರ. ಪ್ರತಿನಿತ್ಯ ಬೆವರಿನ ಹನಿಯನ್ನ ಭೂಮಿಗೆ ಸುರಿಸಿ ಆ ಬೆವರಿನ ಹನಿಯಿಂದ ಬರುವ ಪ್ರತಿಯೊಂದು ಅನ್ನದ ಕಾಳನ್ನ ರಾಷ್ಟ್ರಕ್ಕೆ ಅರ್ಪಿಸಿ ಈ ರಾಷ್ಟ್ರದ ಸಕಲ ಜೀವರಾಶಿಗೆ ಅನ್ನ ಹಾಕುವ ಅನ್ನದಾತನಿಗೆ ನೇಗಿಲ ಯೋಗಿ ಅಂತಾರ. ನೀನು ಯಾರ ತಂಟೆಗೆ ಹೋದ್ರೆ ಬಚಾವ್ ಆಗ್ಬೋದು, ಅನ್ನದಾತ ನೇಗಿಲ ಯೋಗಿ ತಂಟೆಗೆ ಹೋದ್ರೆ ಸುಟ್ಕೊಂಡು ಹೊಕ್ಕೆ. ನೀ ಗಾಳಿ ಆದ್ರೆ ನಾ ಬಿರುಗಾಳಿ, ನೀ ಬಿರುಗಾಳಿ ಆದ್ರೆ ನಾ ಸುಂಟ್ರಗಾಳಿ, ನೀ ಸುಂಟ್ರಗಾಳಿ ಆದ್ರೆ ನಾ ಸುನಾಮಿ. ಉಳ್ಕೊಂಡು ಹೋಗ ನನ್ನ ಕೈಯಾಗ. ನೀನು ಸಿಗ್ತಿದ್ದೀರ ಕಚ ಪಚ ಕಚ ಪಚ ತುಳಿತೀನಿ ನೀನು. ನೀನು ಹಂಗ ಹ್ಯಾಂಗ ಹೋಗ್ತು ನೋಡ್ರಿ. ಸೋಲ ಮತ್ ತಮ್ಮ ತಲೆ ಹಾಪಾಯಿ ಬಿ ಪಿ ಗುಳಿಗೆ ಮುಗ್ತಾವ. ಹೋಗ್ರಿ ಯಾರು ಅಲ್ಲಿ ಸಾಹೇಬ್ರ ಕರೆಯತ್ತಾರ ನೋಡು. ಅಣ್ಣ ನಮಸ್ಕಾರ ರೀ. ಇದ್ದಾಗ ಮಾತಾಡ್ಲಿಲ್ಲ ಮಗ, ಹೋದ್ಮೇಲೆ ಕಚ್ಚಿ ಬಿಚ್ಚಿ ತುಳಿತಿದ್ದ. ಯಾಪ್ ಇದ್ದಾಗ ಮಾತಾಡಿದಾರ ಅದನ್ನ ಕಿತ್ತು ಹೊಟ್ಯಾಗ ಚುಚ್ಚಿದ್ದಾವ. ಒಟ್ಟು ಏನ್ ಚುಚ್ಚಿರು ನನಗ ಚುಚ್ಚಲೇನ? ದೊಡ್ಡವ್ರು ನೀವು, ಅಟ್ಟಿಸ್ಕೊಳ್ಳೋರು ನೀವು. ನಿಮ್ಮ ಕಾಲಾಗ ಸಿಕ್ಕಿ ಹೆಟ್ಟಿಸ್ಕೊಳ್ಳೋರು ನಾವ. ಏ ಮರಿಯಪ್ಪ, ಅದೇನ್ ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಆ ಭೂಮಿ ನಮ್ದಾಗ್ಬೇಕು. MLA ಕೃಷ್ಣಪ್ಪನವ್ರಿಗೊಂದು ಫೋನ್ ಹಾಕೋ. ತೋರ್ಲೆ ಅವೇನ್ ದೊಡ್ಡ್ರಿ, ನಮ್ ಕೈ ಹೆಚ್ಚಿನ ಬಡ್ಕೋರಿ. ನಂಬರ್ ಬಡ್ಕೋರಿ. ಹೇಳ 9743661668. ಕನ್ನಡದಾಗ ಹೇಳಲೆ. ಓ ನೀವು ಇಂಗ್ಲಿಷ್ ಈಕಲ್ಲ, ಅದೇ ಕನ್ನಡ ಬರ್ಕೋರಿ. 974366 ಮತ್ತೆ ಡಬಲ್ 6 ಮುಂದೆ 8 ಬೇಕು. ಏನಲ್ಲೇ ಕನ್ನಡದಾಗ ಇಂಗ್ಲಿಷ್ನಾಗ ಕೇಳ್ರ ಸಿಗಸಂತೆ, ಕನ್ನಡದಾಗ ಕೇಳ್ರ ಹಾರಂತೆ. ಹಂಗ ದೊಡ್ಡ ದೊಡ್ಡ ಮಂದಿ ಸಿಗಸು ಹಾರು ಹೋದವನ ಅನ್ಸುತ್ತ. ರೊಕ್ಕ ಕೊಡ್ತು ಹೋಗ್ತಾರೆ ಅವ್ನು ದೊಡ್ಡ ದೊಡ್ಡ ಮಂದಿ. ನಮಸ್ಕಾರ. ನಮಸ್ಕಾರ. ನಾನ್ ಜಯರಾಜ್ ಮಾತಾಡ್ತಾ ಇರೋದು. ಏನಿಲ್ಲ, ಮೊದಲೊಮ್ಮೆ ಭೇಟಿಯಾದಾಗ ನಿಮ್ ಮುಂದೆ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದೆ. ಅದೇ ಊರಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಕಟ್ತಾ ಇದ್ದೀನಿ. ಅಲ್ಲಲ್ಲ, ಶುಗರ್ ಫ್ಯಾಕ್ಟ್ರಿ ಹೆಸರಲ್ಲಿ ಸರಾಯಿ ಫ್ಯಾಕ್ಟ್ರಿ ಕಟ್ತಾ ಇದ್ದೀನಿ. ಇದನ್ನ ನೋಡ್ಕೊಳ್ಳೋದಕ್ಕೆ ಒಬ್ಬ ಒಳ್ಳೆ ನಿಯತ್ತಾಗಿರೋ ವ್ಯಕ್ತಿ ಬೇಕು ಅಂತ ಕೇಳಿ ಕಳಿಸ್ಕೊಟ್ಟಿದ್ದೀರಾ. ತುಂಬಾ ಸಂತೋಷ. ಮತ್ತೆ ಮಾತಾಡ್ತೀನಿ ನಿಮ್ ಜೊತೆ. ಕರ್ಣ ಅನ್ನೋ ವ್ಯಕ್ತಿನ ಕಳಿಸಿದಾರ ಅಂತ ನೋಡಿ ಬಂದ ನೋಡು. ಕರ್ಣ ಅಂತ ನೋಡಿ ಮಿಸ್ಟರ್ ಕರ್ಣ ಅವರೇ, MLA ಕೃಷ್ಣಪ್ಪನವರು ನಿಮ್ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಹೌದು, ನಾನು ಈ ಊರಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಹೆಸರಲ್ಲಿ ಸರಾಯಿ ಫ್ಯಾಕ್ಟ್ರಿ ಕಟ್ತಾ ಇದ್ದೀನಿ.
ಅದಕ್ಕೆ ಬೇಕಾಗಿರೋ ಜಮೀನನ್ನ ಅಷ್ಟೋ ಎಷ್ಟೋ ಜನಗಳು ಒಪ್ಕೊಂಡು ಕೊಡೋದಕ್ಕೆ ತಯಾರಿದ್ದಾರೆ. ಆದ್ರೆ 4 ಅಕ್ಷರ ಕಲ್ತಿದ್ದೀನಿ ಅನ್ನೋ ಜನಗಳು ನನಗೆ ಗುನ್ನಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಅವರನ್ನ ಬಗ್ಗಿಸಿ ಜಮೀನ್ ಜಗ್ಗಿಸ್ಕೊಳ್ಳೋದೇನ್ ದೊಡ್ಡ ಮಾತಲ್ಲ. ಆದ್ರೆ 5 ವರ್ಷಕ್ಕೆ ಮತ್ತೆ ಚುನಾವಣೆಗೆ ಅವ್ರ ಮನೆ ಬಾಗಿಲಿಗೆ ಹೋಗ್ಲೇಬೇಕಲ್ಲ. ಹೋದಾಗ ನನಗೆ ಗುನ್ನ ಇಟ್ಟಾರ ಅನ್ನೋ ಭಯ. ಅದಕ್ಕೆ ಎಲ್ಲೂ ನನ್ನ ಹೆಸರು ಮುಂದೆ ಬಾರ್ದಂಗೆ ನೀವು ಆ ಜಮೀನನ್ನ ದಕ್ಕಿಸ್ಕೊಳ್ಳಿ. ಎಲ್ಲೂ ನಿಮ್ಮ ಮುಖ ಕಾಣಬಾರ್ದು, ಕೆಲಸ ಮಾತ್ರ ಆಗಿರ್ಬೇಕು. ಆಯ್ತು, ಚುಟ್ಟಿಗೆ ಹೊಡೆದ್ರೆ ಇಲ್ಲಿ ಕೆಲಸ ಮಾಡಿಕೊಡ್ತೀನಿ. ಸಂತೋಷ. ಈ ಕೆಲಸನ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೆ ಆದ್ರೆ ನಿಮಗೆ ಯೋಗ್ಯವಾದ ಬಹುಮಾನ ಕಟ್ಟಿಟ್ಟ ಬಿಟ್ಟು. ಓಕೆ, ತುಂಬಾ ಸಂತೋಷ. ತಂಗ್ಯಮ್ಮ, ತಂಗ್ಯವ್ವ, ಯಾಕಣ್ಣ ಕರೆದಿದ್ದು? ನೋಡಮ್ಮ, ಇವ್ರ ಹೆಸರು ಮಿಸ್ಟರ್ ಕರ್ಣ ಅಂತ. ಇನ್ ಮುಂದೆ ಇವರು ನಮ್ಮ ಮನೆಯಲ್ಲೇ ಇರ್ತಾರೆ. ಗೆಸ್ಟ್ ಹೌಸ್ ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡೋದು. ಮಿಸ್ಟರ್ ಕರ್ಣ ಅವ್ರೆ, ನನ್ನ ತಂಗಿ ಶೀಲಾ ಅಂತ. ಓಕೆ, ನಿಮ್ಗೆ ಏನೇ ಬೇಕಾದ್ರೂ ಕೇಳಿ, ಯಾವುದಕ್ಕೂ ಸಂಕೋಚ ಪಡ. ಆಯ್ತಾಯ್ತು, ನಿಮ್ಮ ಮನೆ ಅಂದ್ಕೊಳ್ಳಿ. ಆಯ್ತು. ಅವತ್ತು ರಸ್ತೆ ಮೇಲೆ ನೀವು ಜಯರಾಜ್ ಅವ್ರ ತಂಗಿ ಅಂತ ಗೊತ್ತಿಲ್ಲ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸಿಬಿಡಿ ಮೇಡಮ್. ಸರಿ, ನಾನಿನ್ನು ಬರ್ತೀನಿ. ಪಬ್ಬು ಹೆಣ್ಣಿಗೆ ಎಷ್ಟೇ ಕೊಪ್ಪಿದ್ರು ಗಂಡಿನ ಮುಂದೆ ತಲೆ ಬಾಗಲೇಬೇಕು. ಹೆಣ್ಣೆ, ಇಂದಲ್ಲ ನೀನು ನನ್ನಡಿ ಬಂದು ಬೀಳಲೇಬೇಕು. ಎಸ್, ಇದೇ ಈ ಕರ್ಣನ ಮುಂದಿನ ಕಾಯಕ. ಮಿಸ್ಟರ್ ಜಯರಾಜ್, ನಿನ್ನ ಮನೆಯಲ್ಲಿ ಕಾಲಿಟ್ಟದ್ದು ನಿನ್ನ ಆಸ್ತಿನ ಎತ್ತರಕ್ಕೆ ಏರಿಸ್ತೀನಿ ಅಂತ ನೀನು ತಿಳ್ಕೊಂಡಿದ್ದೀಯಾ? ನೋ, ನಿನ್ನ ಅನ್ಯಾಯವನ್ನ ಮಟ್ಟ ಹಾಕೋದೆ ಈ ಕರ್ಣನ ಹೆಬ್ಬುರೆ. ಹೌದು, ಬಡವರನ್ನ ವಂಚಿಸ್ತಾರೋ ನಿನಗೆ ಸರಿಯಾದ ದಾರಿ ತೋರಿಸೋದೆ ಈ ಕರ್ಣನ ಮೂಲ ಗುರಿ.